ಎಲ್ಲರಿಗೂ ನಮಸ್ಕಾರ. ಶಾಂತಾಯಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಟೊಮೆಟೊ ಬಾತ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಅಳತೆಯ ಅಕ್ಕಿಯನ್ನು ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೇಯ್ನಾಗಿ ಟೊಮೆಟೊ ಬೇಕು 5 ರಿಂದ 6, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, 1 ಈರುಳ್ಳಿ, ಒಣ ಕೊಬ್ಬರಿ, ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಬೆಳ್ಳುಳ್ಳಿ, ಜೀರಿಗೆ. ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡೋಣ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ಟೊಮೆಟೊ ಕಟ್ ಮಾಡ್ಕೋಬೇಕು. ಟೊಮೆಟೊ ಬಾತು ಬ್ಯಾಚುಲರ್ಸ್ಗೆ ಬೇಗ ದಿಢೀರನ್ನೇ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಲ್ಲದ ಟೈಮಲ್ಲಿ ನಾವು ಟೊಮೆಟೊ ಬಾತನ್ನು ದಿಢೀರನಾಗಿ ಮಾಡ್ಕೋಬೋದು. ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಮೆಣಸು, ಲವಂಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ತರಿಯಾಗಿ ರುಬ್ಕೊಂಡು ಬಂದ್ವಿ. ಈಗ ನಾವು ಮೊದಲು ಸ್ಟವ್ ಆನ್ ಮಾಡೋಣ. ಕುಕ್ಕರನ್ನು ಇಟ್ಬಿಟ್ಟು ಐದರಿಂದ 6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾಗಲಿ, ಅಷ್ಟರೊಳಗೆ ನಾನು ಬೆಳ್ಳುಳ್ಳಿಯನ್ನು ಕುಟ್ಕೊಂಡು ಬರ್ತೀನಿ. ಈಗ ನಾನು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಕೊತೀನಿ. ಕುಟ್ಟಾಣಿಯಿಂದ ಜಜ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು 1-2 ಸ್ಪೂನು ಜೀರಿಗೆಯನ್ನು ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಸ್ವಲ್ಪ ಬಾಡಿಸ್ತೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿಯನ್ನು ಹಾಕ್ತೀನಿ. ಸ್ವಲ್ಪ ಬಾಡಿಸ್ತೀನಿ, ಸ್ವಲ್ಪ ಕೆಂಪಾಗೋರಿಗೆ. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಬಂದಮೇಲೆ ನಾವು ಟೊಮೆಟೊವನ್ನು ಹಾಕೋಣ. ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿದು ಸ್ವಲ್ಪ ಬೇಯಲಿ. ಸ್ವಲ್ಪ ಅದು ಬೇಗ ಬೇಯಲಿ ಅಂತ ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೇಗ ಅದು ಬೇಯುತ್ತೆ. ಒಂದು ಸ್ವಲ್ಪ ಅರಿಶಿನ ಪೌಡ್ರು, ನಾನು ಖಾರಕ್ಕೆ ಒಣಖಾರ ಹಾಕ್ತಾಯಿದ್ದೀನಿ. ಒಣಖಾರ ಬೇಡ ಅನ್ನೋರು ಹಸಿ ಖಾರನ ಹಾಕ್ಕೋಬೋದು. ನಾನು ಒಣಖಾರ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರದ ಪೌಡ್ರನ್ನ ಹಾಕ್ಕೊಳ್ಳಿ.
ಆಗಲೇ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ, ಒಣ ಕೊಬ್ಬರಿ, ಚಕ್ಕಿ, ಲವಂಗವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನಾವು ಫ್ರೈ ಆಗಲು ಬಿಡೋಣ. ಒಂದು 2 ಮಿನಿಟ್ಸ್ ಫ್ರೈ ಆಗಲು ಬಿಡೋಣ. ನಾನು ಈಗ ಅಕ್ಕಿಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು 1 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೆ. ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಬಾಸುಮತಿ ಆದರೂ ಅಕ್ಕಿ ತೊಗೋಬೋದು, ಸೋನಾ ಮಸೂರಿ ನಮ್ಗೆ ಇಷ್ಟವಾದ ಅಕ್ಕಿಯನ್ನು ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಅಕ್ಕಿ ಸ್ವಲ್ಪ ಇದಾಗಲಿ. ನಾನೀಗ 1 ಕಪ್ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡೋಣ. ನಾವೀಗ 1 ಕುದಿ ಬರೋವರೆಗೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಈಗ ಕುದಿ ಬಂದಿದೆ ನೋಡಿ. ಈ ಥರ ಕುದಿ ಬಂದಾಗ ನಾವು ಚೆನ್ನಾಗಿ ಕೆಳಗಿಂದ ಚೆನ್ನಾಗಿ ಕೈ ಆಡಿಸಿದ್ರೆ ಟೊಮೆಟೊ ಎಲ್ಲ ಹಾಕಿರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕೋಣ. 2 ವಿಸಿಲ್ ಆಗೋವರೆಗೂ 2 ವಿಸಿಲ್ ಆಗಲಿ. ಈಗ 2 ವಿಸಿಲ್ ಆಗಿದೆ. ನಾನೀಗ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟು ಲಿಡ್ ಓಪನ್ ಮಾಡೋಣ. ಈಗ ಟೊಮೆಟೊ ಬಾತ್ ರೆಡಿಯಾಗಿದೆ. ಈಗ ವಿಸಿಲನ್ನು ಓಪನ್ ಮಾಡೋಣ. ವಿಸಿಲ್ ತೆಗೆದುಬಿಟ್ಟು ಲಿಡ್ಡನ್ನು ಓಪನ್ ಮಾಡೋಣ. ಕೆಳಗಿಳಿಸ್ತಾ ಇದ್ದೀನಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೇಲೆ ಕೆಳಗೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವಿನ್ನು ಗೋಡಂಬಿ, ಹಸಿ ಬಟಾಣಿಯನ್ನು ಆ್ಯಡ್ ಮಾಡ್ಬೋದು. ನಾನು ಹಸಿ ಬಟಾಣಿಯನ್ನು ಹೇಳೋದನ್ನು ನೆನಪಾರಿದ್ದೆ, ಆಮೇಲೆ ಹಾಕಿದೆ. ಈಗ ನಾನು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಟೊಮೆಟೊ ಬಾತು. ಈಗ ತುಪ್ಪದ ಜೊತೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಬಿಟ್ಟು ತಿನ್ಬೋದು. ಇಲ್ಲ ಅಂದರೆ ಮೊಸರು ಬಜ್ಜಿಯನ್ನು ಮಾಡ್ಕೊಂಬಿಟ್ಟು ಇದ್ರ ಜೊತೆ ತಿನ್ನಲು ಅದ್ಭುತವಾಗಿ ರುಚಿಯಾಗಿರುತ್ತೆ. ಈ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.